ಬಹಳ ವರ್ಷಗಳ ಹಿಂದೆ ಒಬ್ಬ ರಾಜಕುಮಾರಿಗೆ ಈ ವಯಸ್ಸಾದವರು ಶಾಪ ಕೊಟ್ಟಿದ್ರು. ಅದೇನಂದ್ರೆ ಆ ರಾಜಕುಮಾರಿಯನ್ನು ಯಾರು ಮದ್ವೆ ಆಗ್ತಾರೋ ಅವರ ಮೊದಲನೇ ದಿನವೇ ಅವರು ತೀರ್ಕೊಳ್ತಾರೆ ಅಂತ. ಈ ಶಾಪಕ್ಕೆ ಭಯ ಪಟ್ಕೊಂಡು ಯಾವುದೇ ರಾಜಕುಮಾರನು ಇವರನ್ನ ಮದ್ವೆ ಆಗೋಕೆ ಮುಂದೆ ಬರ್ತಿರ್ಲಿಲ್ಲ. ಗೊತ್ತಿಲ್ಲ ಈ ಶಾಪದಿಂದ ನನ್ಗೆ ಯಾವಾಗ ಮುಕ್ತಿ ಸಿಗುತ್ತೋ, ಯಾವಾಗ ನನ್ನ ರಾಜಕುಮಾರ ಬರ್ತಾರೋ. ಈಗ ರಾಜಕುಮಾರಿ ರಾಜಕುಮಾರನ ಎದುರಿಗೆ ಬರ್ತಾರೆ. ನೀವು ನನ್ನನ್ನು ಕರೆದ್ರ ಪಿತಾಶ್ರೀ? ಮಗಳೇ, ನಾವು ನಿನ್ನ ದುಃಖವನ್ನು ನೋಡಲಾಗದು. ಅದಕ್ಕಾಗಿಯೇ ನಿನ್ನನ್ನು ಎಲ್ಲಿಗಾದರೂ ತಿರುಗಾಡಲು ಯೋಚಿಸಿದ್ದೇವೆ. ನೀನು ನಮ್ಮೊಟ್ಟಿಗೆ ಬರುವೆಯಾ? ಇಲ್ಲ ಪಿತಾಶ್ರೀ, ನಾನೆಲ್ಲೂ ಹೋಗಲ್ಲ. ನನ್ನಷ್ಟಕ್ ಬಿಟ್ಬಿಡಿ. ಬೇಜಾರ್ ಮಾಡ್ಕೊಂಡು ರಾಜ್ಕುಮಾರಿ ತನ್ನ ರೂಮಿಗೆ ಹೋಗ್ತಾರೆ. ನನ್ಗಂತೂ ಗೊತ್ತಿಲ್ಲ ನನ್ ಮಗಳಿಗೆ ಶಾಪದಿಂದ ಯಾವಾಗ ಮುಕ್ತಿ ಸಿಗುತ್ತೋ. ರಾಜಕುಮಾರಿಯ ಈ ಪರಿಸ್ಥಿತಿಗೆ ನಾನೇ ಹೊಣೆಗಾರನು. ನನ್ನ ಕಾರಣದಿಂದ ಆಕೆಯ ಜೀವನದಲ್ಲಿ ಏರಿಳಿತವಾಗಿದೆ. ಆ ಪರಿಸ್ಥಿತಿಯಿಂದ ನಾನು ಹೊರಗೆ ತರುತ್ತೇನೆ. ರಾಜರೀಗ ಆದೇಶ ನೀಡ್ತಾರೆ. ಮಹಾಮಂತ್ರಿ, ರಾಜ್ಯದಲ್ಲಿ ಡಂಗೂರ ಹೊಡಿಸಿ. ಯಾರೋ ನಮ್ಮ ರಾಜಕುಮಾರಿಯನ್ನು ಮದುವೆಯಾಗುತ್ತಾರೋ ಅವರನ್ನೇ ರಾಜ್ಯದ ರಾಜರನ್ನಾಗಿ ಮಾಡುತ್ತೇನೆ. ಮಹಾಮಂತ್ರಿ ರಾಜ್ಯದಲ್ಲೆಲ್ಲ ಈ ವಿಷಯ ಹಬ್ಬಿಸ್ತಾರೆ. ಆದರೆ ಶಾಪದ ಭಯದಿಂದ ಯಾವುದೇ ಯುವಕರು ರಾಜಕುಮಾರಿಯನ್ನು ಮದುವೆಯಾಗಲು ಮುಂದೆ ಬರೋದಿಲ್ಲ. ರಾಜಕುಮಾರಿಯೊಂದಿಗೆ ವಿವಾಹ ನಮ್ಮ ಸಾವು. ಈ ಶಾಪಿತ ರಾಜಕುಮಾರಿ ಒಟ್ಟಿಗೆ ಮದುವೆ ಆಗುವುದಿಲ್ಲ. ರಾಜ್ಯದಲ್ಲಿ ಯಾರೂ ಕೂಡ ರಾಜಕುಮಾರಿಯನ್ನು ಮದುವೆ ಆಗೋಕೆ ಮುಂದೆ ಬರೋದಿಲ್ಲ. ಆಗ ಬೇಸರದಿಂದ ಮಂತ್ರಿ ರಾಜನ ಬಳಿಗೆ ಬರ್ತಾರೆ. ಮಹಾರಾಜರೇ, ಪ್ರತಿ ಬಾರಿಯಂತೆ ಈ ಬಾರಿಯೂ ರಾಜಕುಮಾರಿಯೊಡನೆ ವಿವಾಹವಾಗಲು ಯಾರು ಮುಂದೆ ಬರಲಿಲ್ಲ. ಗೊತ್ತಿಲ್ಲ ನಮ್ಮ ಮಗಳ ಒಟ್ಟಿಗೆ ಯಾರು ಮದುವೆಯಾಗುತ್ತಾರೋ. ಶಾಪದ ಭಯದಿಂದ ರಾಜಕುಮಾರಿಯನ್ನು ಮದುವೆ ಆಗೋದಕ್ಕೆ ಯಾರೂ ಮುಂದೆ ಬರ್ತಾನೇ ಇರ್ಲಿಲ್ಲ. ಇದರಿಂದ ರಾಜಕುಮಾರರಿಗೆ ತುಂಬಾ ಬೇಸರವಾಗ್ತಿತ್ತು. ಒಂದಿನ ರಾಜಕುಮಾರಿ ಮರದ ಕೆಳಗೆ ಬೇಸರದಿಂದ ಕೂತ್ಕೊಂಡಿದ್ರು. ಆಗ ಅಲ್ಲಿಗೆ ಒಬ್ಬ ರಾಜಕುಮಾರರು ಬರ್ತಾರೆ. ಅರೆ ವಾ, ಈ ಹುಡುಗಿ ಎಷ್ಟು ಸುಂದರಿಯಾಗಿದ್ದಾಳೆ, ಸ್ವರ್ಗಲೋಕದ ಅಪ್ಸರೆ. ರಾಜಕುಮಾರಿಯ ಸೌಂದರ್ಯವನ್ನು ನೋಡಿ ಅವರು ರಾಜಕುಮಾರಿ ಬಳಿಗೆ ಬರ್ತಾರೆ. ಒಂದು ಮಾತು ಹೇಳ? ಹೇಳಿ. ನೀವು ಸುರಸುಂದರಿಯಾಗಿದ್ದೀರಿ. ಧನ್ಯವಾದ. ಆದ್ರೆ ನೀವ್ಯಾರು? ನನ್ನ ಹೆಸರು ರಾಜು. ನನ್ನ ಪರಿಚಯ ನಿಮಗಿಲ್ಲ. ಇಲ್ಲಿ ತಿರುಗಾಡಲು ಬಂದಿದೆ. ಇಲ್ಲಿ ತಿರುಗಾಡೋದಕ್ಕೆ ಬಹಳಷ್ಟು ಸುಂದರವಾದ ಸ್ಥಳಗಳಿವೆ. ಇರಬಹುದು, ಆದರೆ ನಿಮ್ಮ ಸುಂದರತೆಯ ಎದುರು ಬೇರೆ ಎಲ್ಲ ಸುಂದರತೆ ಲೆಕ್ಕಕ್ಕಿಲ್ಲ. ಗೊತ್ತಿಲ್ಲ, ನನಗೆ ಸೌಂದರ್ಯ ಇದ್ರೂ ಕೂಡ ಏನು ಪ್ರಯೋಜನ ಇಲ್ಲ ಈಗ. ಹಾಗಾಗಿ ನೀವಿಲ್ಲಿಂದ ನಮ್ಮನ್ನ ನೋಡೋದ್ ಬಿಟ್ಟು ಹೊರಟೋಗಿ. ಇದೇ ಸರಿ. ಗ್ರಹಣ? ಎಂತ ಗ್ರಹಣ? ನನಗೆ ಅರ್ಥ ಆಗ್ಲಿಲ್ಲ ದೇವಿ. ಒಂದು ಶಾಪದಿಂದ ನನ್ನ ನಗುನೇ ಮಾಯವಾಗಿದೆ. ಶಾಪದ ಕಾರಣ? ಹೌದು, ಆ ಒಂದು ಶಾಪ ನನ್ನ ಜೀವನನೇ ಹಾಳು ಮಾಡ್ತಿದೆ. ಈಗ ರಾಜಕುಮಾರಿ ಈ ವ್ಯಕ್ತಿಗೆ ಶಾಪದ ಬಗ್ಗೆ ತಿಳಿಸ್ತಾರೆ. ಹಾಗಾದ್ರೆ ನೀವು ಅದೇ ಶಾಪದ ರಾಜಕುಮಾರಿಯ? ಅವರ ಬಗ್ಗೆ ಪೂರ್ತಿ ರಾಜ್ಯದಲ್ಲಿ ಚರ್ಚೆ ನಡೆಯುತ್ತಿದೆ. ಹಾ, ನಾನು ಶಾಪವನ್ನು ನಂಬೋದಿಲ್ಲ. ನಾನು ನಿಮ್ಮೊಂದಿಗೆ ವಿವಾಹವಾಗಲು ಸಿದ್ಧನಿದ್ದೇನೆ. ನೀವು ನನ್ನೊಂದಿಗೆ ವಿವಾಹವಾಗ್ತೀರಾ? ಮೃತ್ಯು ಭಯ ಇಲ್ವಾ ನಿಮಗೆ? ನಿಮ್ಮಂತಹ ಸುಂದರಿ ರಾಜಕುಮಾರಿಯನ್ನು ಪಡೆಯಲು ನಾನು ಒಂದು ಸಲ ಅಲ್ಲ, 1000 ಸಲ ಸಾಯಲು ಸಿದ್ಧ. ರಾಜುವಿನ ಮಾತನ್ನು ಕೇಳಿ ರಾಜಕುಮಾರಿ ಖುಷಿಯಿಂದ ಇವರನ್ನು ಮದ್ವೆ ಆಗೋಕೆ ಒಪ್ಕೊಳ್ತಾರೆ. ಈ ವಿಷಯ ಕೇಳಿ ಅರಮನೆಯಲ್ಲೆಲ್ಲ ಸಂತೋಷವೇ ಸಂತೋಷ. ಮತ್ತೆ ರಾಜಕುಮಾರಿಯ ಮದುವೆಯ ತಯಾರಿ ಶುರುವಾಗುತ್ತೆ. ಹೀಗೆ ಒಂದಿನ ಇವರಿಬ್ರು ಅರಮನೆಯ ಒಂದು ಕೋಣೆಯಲ್ಲಿ ತಮಾಷೆ ಮಾಡ್ತಾ ಮಾತಾಡ್ತಿರ್ತಾರೆ. ಸಾಕು ರಾಜು, ನನಗಂತೂ ನಗಾಡಿ ಹೊಟ್ಟೆನೆ ನೋವ್ತಿದೆ. ತುಂಬಾ ದಿನಗಳ ನಂತರ ರಾಜಕುಮಾರಿ ನಗು ನೋಡಿ ಅರಮನೆಯಲ್ಲೆಲ್ಲರೂ ಸಂತೋಷ ಪಡ್ತಾರೆ. ರಾಜಕುಮಾರಿ, ನಾನು ಸದಾ ನಿಮ್ಮ ಮುಖದಲ್ಲಿ ಈ ಪರಿಯ ಮುಗುಳ್ನಗು ನೋಡಬಯಸುತ್ತೇನೆ. ಸ್ವಲ್ಪ ದಿನಗಳ ನಂತರ ರಾಜಕುಮಾರಿಯ ಮದುವೆ ಬಹಳ ವಿಜೃಂಭಣೆಯಿಂದ ಮಾಡಲಾಗುತ್ತೆ. ಆದರೆ ರಾಜನಿಗೆ ಮಾತ್ರ ಈ ಶಾಪದ ಭಯ ಕಾಡ್ತಾ ಇರುತ್ತೆ. ರಾಣಿ, ನಮ್ಮ ಮಗಳು ಮದುವೆಯ ಮೊದಲನೇ ರಾತ್ರಿ ವಿಧವೆಯಾಗುತ್ತಾಳೆ. ಹಾಗೆ ಹೇಳ್ಬೇಡಿ ಮಹಾರಾಜ್ರೆ, ನನಗಿದನ್ ಕೇಳೋಕಾಗೋದಿಲ್ಲ. ಇಲ್ಲಿ ರಾಜಕುಮಾರಿಗೂ ಕೂಡ ಶಾಪದ್ದೇ ಭಯ ಇತ್ತು. ಅಯ್ಯೋ ದೇವ್ರೆ, ನನ್ನ ಪತಿಯನ್ನು ಕಾಪಾಡು. ಇವ್ರಿಗೇನಾದ್ರೂ ಆಗ್ಬಿಟ್ರೆ ನಾನು ಸತ್ತೋಗ್ತೀನಿ. ನನ್ನ ಚಿಂತೆ ಮಾಡಬೇಡ ರಾಜಕುಮಾರಿ, ನನಗೆ ಏನೂ ಆಗುವುದಿಲ್ಲ. ಆದರೆ ರಾಜುವಿಗೆ ಅದೇ ಕ್ಷಣ ಎದೆನೋವು ಶುರುವಾಗತ್ತೆ. ನನಗೇನು ಆಗ್ತಿದೆ. ಇದ್ದಕ್ಕಿದ್ದಂತೆ ಇವರು ತೀರ್ಕೊಂಡ್ಬಿಡ್ತಾರೆ. ಇದೇನಾಯ್ತು? ಇಲ್ಲ, ಅಯ್ಯೋ ದೇವ್ರೇ. ರಾಜಕುಮಾರಿ ಕಿರ್ಚಾಡೋದನ್ನ ಕೇಳಿ ಎಲ್ರೂ ಅಲ್ಲಿಗೆ ಬರ್ತಾರೆ. ರಾಜು ತೀರ್ಕೊಂಡಿರೋದ್ ನೋಡಿ ಎಲ್ರೂ ತುಂಬಾ ದುಃಖದಲ್ಲಿರ್ತಾರೆ. ರಾಜ್ಕುಮಾರಿಗಂತೂ ಪ್ರಜ್ಞೆನೇ ಇಲ್ದೆ ಏನೇನೋ ಮಾಡ್ತಿದ್ದಾರೆ. ರಾಜುನ ಫೋಟೋ ಇಟ್ಕೊಂಡು ಬೀದಿಲೆಲ್ಲ ಹೀಗೆ ತಿರುಗಾಡ್ತಿದ್ದಾರೆ. ಒಂದಿನ ಸಂಜೆ ರಾಜಕುಮಾರಿ ನದಿ ಬಳಿಗ್ ಬರ್ತಾರೆ. ರಾಜು ಇಲ್ದೆ ನಾನು ಬದುಕಿರೋದಿಲ್ಲ.
ನಾನು ಕೂಡ ರಾಜ್ಕುಮಾರನ ಬಳಿಗೆ ಹೋಗ್ತಿದ್ದೀನಿ. ರಾಜುಗಾಗಿ ಈ ರಾಜ್ಕುಮಾರಿ ನದಿಗೆ ಹಾರಿ ತನ್ನ ಜೀವ ಬಿಟ್ಬಿಡ್ತಾರೆ. ಆದರೆ ಅದೇ ಸಮಯಕ್ಕೆ ಸರಿಯಾಗಿ ರಾಜು ಅಲ್ಲಿಗೆ ಬರ್ತಾರೆ. ರಾಜು ತನ್ನ ರಾಜಕುಮಾರಿಯನ್ನು ನದಿ ಒಳಗಡೆಯಿಂದ ಹೊರಗಡೆ ಕರ್ಕೊಂಡು ಬಂದು ಕಾಪಾಡ್ತಾರೆ. ಇವರಿಗೆ ತುಂಬಾ ಖುಷಿಯಾಗುತ್ತೆ. ರಾಜು, ನೀವು ಜೀವಂತವಾಗಿದ್ದೀರಾ? ಇಲ್ಲ ರಾಜಕುಮಾರಿ, ನಾನು ಸತ್ತು ಹೋಗಿದ್ದೇನೆ. ಆದ್ರೆ ನೀವು ನನ್ ಕಣ್ಣೆದ್ರಿಗಿದ್ದೀರಿ. ಇದು ನನ್ನ ಆತ್ಮ. ನಾನು ಎಂದೆಂದಿಗೂ ನಿಮ್ಮಿಂದ ದೂರ ಹೋಗಿದ್ದೇನೆ ರಾಜಕುಮಾರಿ. ನೀವು ಜೀವಂತವಾಗಿಲ್ಲ ಅಂದ್ಮೇಲೆ ನನ್ನನ್ನೇ ಕಾಪಾಡಿದ್ರಿ. ನಾನು ನೀವಿಲ್ದೆ ಬದುಕೋದಿಲ್ಲ. ಹಾಗೆ ಹೇಳ್ಬೇಡಿ ರಾಜಕುಮಾರಿ. ನಾವು ಈ ಜನ್ಮದಲ್ಲಿ ಸಿಗದೇ ಇರಬಹುದು, ಆದ್ರೆ ಮುಂದಿನ ಜನ್ಮದಲ್ಲಿ ಖಂಡಿತ ಸಿಗ್ತೇವೆ. ಇಷ್ಟು ಹೇಳಿ ರಾಜುವಿನ ಆತ್ಮ ಮಾಯವಾಗ್ಬಿಡತ್ತೆ. ರಾಜು, ರಾಜು, ನೀವೆಲ್ಲಿಗೆ ಹೊರಟೋದ್ರಿ? ನೀವ್ ವಾಪಸ್ ಬನ್ನಿ. ರಾಜು, ನೀವ್ ವಾಪಸ್ ಬನ್ನಿ. ರಾಜುನ ನೆನಪು ಮಾಡ್ಕೊಂಡು ರಾಜ್ಕುಮಾರಿ ಅಳ್ತಾರೆ. ರಾಜು ಹೇಳಿದ್ರು, ಮುಂದಿನ ಜನ್ಮದಲ್ಲಿ ನಾವು ಒಟ್ಟಾಗೋಣ ಅಂತ. ನಾನು ಈ ಜನ್ಮವನ್ನು ಮುಗಿಸ್ಬಿಟ್ಟು ಈಗ್ಲೇ ನಾನು ಮುಂದಿನ ಜನ್ಮಕ್ಕಾಗಿ ರಾಜುನ್ ಬಳಿಗೆ ಹೋಗ್ತೀನಿ. ಹೀಗೆ ಯೋಚಿಸಿ ರಾಜಕುಮಾರಿ ರಾಜುವಿನ ಬಳಿಗೆ ಹೋಗೋದಕ್ಕೆ ಈ ನದಿಗೆ ಹಾರಿ ಪ್ರಾಣ ಬಿಡ್ತಾರೆ. ನಂತರ 100 ವರ್ಷಗಳ ನಂತರ ರಾಹುಲ್ ಮತ್ತು ರಿಯಾರಾಗಿ ಒಂದು ನಗರದಲ್ಲಿ ಜನ್ಮ ಪಡಿತಾರೆ. ಪ್ರಿಯಾ, ತುಂಬಾ ಸಮಯ ಆಯ್ತು. ನೀನು ಲೆಕ್ಚರ್ ಅಟೆಂಡ್ ಮಾಡಲು ಹೋಗು. ನಾನು ಮನೆಗೆ ಹೋಗ್ತೇನೆ. ಸರಿ ರಾಹುಲ್, ಸಂಜೆ ಸಿಗೋಣ. ಸರಿ, ಬಾಯ್ ರಿಯಾ. ಈ ಜನ್ಮದಲ್ಲಿ ಇವರಿಬ್ಬರು ಬಾಲ್ಯ ಸ್ನೇಹಿತರಾಗಿ ಅಕ್ಕಪಕ್ಕದ ಮನೆಯಲ್ಲೇ ಇರ್ತಾರೆ. ಇಬ್ಬರ ತಂದೆ ತಾಯಂದಿರು ಕೂಡ ಉತ್ತಮ ಗೆಳೆಯರಾಗಿರ್ತಾರೆ. ಒಂದಿನ ರಾತ್ರಿ ರಿಯಾ ತನ್ನ ರೂಮ್ ನಲ್ಲಿ ಮಲ್ಕೊಂಡಿರ್ತಾರೆ. ಅವರಿಗಾಗ ಕನ್ಸಿನಲ್ಲಿ ಹಿಂದಿನ ಜನ್ಮ ಕಾಣ್ತಿರುತ್ತೆ. ಇದೆಂತ ಕನ್ಸು? ಹಿಂದಿನ ಜನ್ಮದಲ್ಲಿ ನಾನು ರಾಜ್ಕುಮಾರಿ, ರಾಜು ರಾಜ್ಕುಮಾರ ಆಗಿದ್ದ. ಮರುದಿನ ರಾಹುಲ್ ಮತ್ತು ರಿಯಾ ನದಿಯ ದಂಡೆ ಮೇಲೆ ಭೇಟಿ ಮಾಡ್ತಾರೆ. ಇದರರ್ಥ ನಮ್ಗೆ ಪುನರ್ಜನ್ಮವಾಗಿದೆ. ರಾಹುಲ್, ನೀನು ನನ್ನನ್ನು ರಾಜು ಅಂತ ಏಕೆ ಕರೆಯುತ್ತಿರುವೆ? ಮತ್ತೆ ಈ ಪುನರ್ಜನ್ಮದ ಮಾತೇನು? ರಿಯಾ ತನ್ನ ಹಿಂದಿನ ಜನ್ಮದ ಎಲ್ಲಾ ವಿಷಯ ತಿಳಿಸ್ತಾಳೆ. ಹಿಂದಿನ ಜನ್ಮದಲ್ಲಿ ನೀನು ರಾಜು, ನಾನು ರಾಜ್ಕುಮಾರಿ ಆಗಿದ್ದೆ. ಇದೆಲ್ಲ ಅರ್ಥ ಇಲ್ಲದ ಮಾತು ರಿಯಾ. ಪುನರ್ಜನ್ಮ ಅಂತೇನಿರೋದಿಲ್ಲ. ಇದೆಲ್ಲ ಸುಳ್ಳಾದ್ರೆ ನನ್ಗೆ ರಾತ್ರಿ ಕನಸು ಬಿದ್ದಿತ್ತಲ್ಲ, ಅದು ಈಗ್ಯಾಕೆ ಕಾಣಿಸ್ತಿದೆ? ನಿನ್ನೆ ರಾತ್ರಿ ನೀನು ರಾಜ ಮಹಾರಾಜರ ಸಿನಿಮಾ ನೋಡಿರ್ಬೇಕು, ಹಾಗಾಗಿ ಇಂತಹ ಕನಸು ಬಿತ್ತು ನಿನ್ಗೆ. ಅದನ್ನು ನೀನು ನಂಬಿದೆ. ಇಲ್ಲ ರಾಹುಲ್, ಇದು ಸುಳ್ಳಲ್ಲ. ನಮ್ಗೆ ನಿಜವಾಗ್ಲೂ ಪುನರ್ಜನ್ಮವಾಗಿದೆ. ಹಿಂದಿನ ಜನ್ಮದಲ್ಲಿ ನಾನು ರಾಜ್ಕುಮಾರಿ, ನೀನ್ ನನ್ನ ಪತಿಯಾಗಿದ್ದೆ. ನೆನಪು ಮಾಡ್ಕೋ ರಾಹುಲ್. ನನಗೇನು ನೆನಪಿಲ್ಲ, ಅಲ್ಲದೆ ಅದನ್ನೆಲ್ಲ ನನಗೆ ನೆನಪಿಸ್ಲಿಕ್ಕಿಲ್ಲ. ನಾನು ಹೋಗ್ತೇನೆ. ರಾಹುಲ್ ಅಲ್ಲಿಂದ ಹೊರಡ್ತಾರೆ. ಸರಿ, ನೀವ್ ಹೋಗೋದಿದ್ರೆ ಹೋಗಿ, ನಾನೀಗ ಬದುಕೋದಿಲ್ಲ. ಗುಡ್ ಬೈ. ರಾಹುಲ್ಗೆ ಗುಡ್ ಬೈ ಹೇಳಿ ರಿಯಾ ನದಿಗೆ ಹಾರ್ಬಿಡ್ತಾರೆ. ಇದನ್ ನೋಡಿ ರಾಜುಗೆ ಹಿಂದಿನ ಜನ್ಮ ನೆನಪಾಗುತ್ತೆ. ರಾಜು, ನೀವು ಬದುಕಿದ್ದೀರಾ? ಇಲ್ಲ ರಾಜ್ಕುಮಾರಿ, ನಾನು ಸತ್ತು ಹೋಗಿದ್ದೇನೆ. ಇದು ನನ್ನ ಆತ್ಮ. ನೀವು ಜೀವಂತವಾಗಿಲ್ದಿದ್ರೆ ನಾನು ಬದುಕೋದಿಲ್ಲ. ಹಾಗೆ ಹೇಳ್ಬೇಡಿ ರಾಜ್ಕುಮಾರಿ. ನಾವು ಈ ಜನ್ಮದಲ್ಲಿ ಸಿಗದೆ ಹೋದರೂ ಮುಂದಿನ ಜನ್ಮದಲ್ಲಿ ಖಂಡಿತ ಸಿಗ್ತೇವೆ. ರಾಹುಲ್ಗೂ ಕೂಡ ಹಿಂದಿನ ಜನ್ಮದ ಎಲ್ಲಾ ವಿಷಯ ನೆನಪಾಗುತ್ತೆ. ನನಗೆ ಎಲ್ಲವೂ ನೆನಪು ಬಂತು ರಿಯಾ. ಹಿಂದಿನ ಜನ್ಮದಲ್ಲಿ ನೀನು ಶಾಪದ ರಾಜಕುಮಾರಿಯಾಗಿದ್ದಿ, ನಾನು ರಾಜು ಆಗಿದ್ದೆ. ಹಾ, ನನ್ನ ಶಾಪದಿಂದಾಗೆ ನಿಮಗೆ ಸಾವಾಗಿತ್ತು. ಹೌದು, ನಿನಗೆ ಶಾಪವಿತ್ತು. ಯಾರು ನಿನ್ನನ್ನು ಮದುವೆ ಆಗುತ್ತಾರೋ ಅವರು ಅಂದೇ ರಾತ್ರಿ ಮೃತರಾಗುತ್ತಾರೆ. ಹಾ, ಆದ್ರೂ ನೀವು ನನ್ನ ಮದ್ವೆ ಆಗಿದ್ರಿ. ಮತ್ತೆ ನನ್ನ ಮೃತ್ಯು ಆಯಿತು. ಮತ್ತೆ ನೀವು ಈ ಜನ್ಮದಲ್ಲಿ ನನ್ ಮದ್ವೆ ಆಗ್ತೀರಾ? ಹೌದು, ನಿನ್ನ ಪ್ರೀತಿ ಪಡೆಯಲು ನಾನು ಸಾವಿರಾರು ಬಾರಿ ಸಾಯಲು ಸಿದ್ಧ. ಧನ್ಯವಾದ ರಾಹುಲ್. ನಿಜವಾದ ಪ್ರೀತಿ ಯಾವತ್ತೂ ಗೆಲ್ಲುತ್ತೆ. ಮುಂದಿನ ಜನ್ಮದಲ್ಲಾದ್ರೂ ಇವರಿಬ್ರು ಒಟ್ಟಾದ್ರು. ಆಮೇಲೆ ಇವರಿಬ್ರು ಮದ್ವೆ ಆದ್ರು. ಹಿಂದಿನ ಜನ್ಮದ ಶಾಪ ಇವರಿಗೆ ಈ ಜನ್ಮದಲ್ಲಿ ತಟ್ಲಿಲ್ಲ. ಮೊದಲ ರಾತ್ರಿ ದಿನ ಇವರ ಮೃತ್ಯು ಆಗ್ಲಿಲ್ಲ. ಇದ್ರಿಂದ ಇವರಿಬ್ರು ಖುಷಿಯಿಂದ ತಮ್ಮ ಜೀವನವನ್ನು ನಡೆಸ್ತಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.